ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ. ಆ ನ್ಯೂಸ್ನ ಬಗ್ಗೆ ತಿಳ್ಕೊಳ್ಳೋಣ. ಈ ನ್ಯೂಸ್ನ ಪ್ರಕಾರ ಈ ತಿಂಗಳ ಕೊನೆಯ ವಾರದಲ್ಲಿ ಬರುವಂತ ಒಂದು ದಿನ ತುಂಬಾನೇ ಇಂಪಾರ್ಟೆಂಟ್ ಡೇ ಆಗಿರುತ್ತೆ ನಮ್ಮ ಮಾರ್ಕೆಟ್ಗೆ. ಅದು ಯಾಕೆ, ಹಾಗೆ ಯಾವೆಲ್ಲ ಸೆಕ್ಟರ್ ಅವತ್ತು ಫೋಕಸ್ ಅಲ್ಲಿ ಇರುತ್ತವೆ, ಎಷ್ಟರ ಮಟ್ಟಿಗೆ ಆ ದಿನ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಗೆಳೆಯರೆ, ಆ ದಿನ ಯಾವುದು ಅಂತಂದ್ರೆ ಜುಲೈ ತಿಂಗಳ 23ನೇ ತಾರೀಕು ಅಂದ್ರೆ ಮಂಗಳವಾರ, ಟ್ಯೂಸ್ಡೇ ಬರುತ್ತೆ. ನೀವು ಇಲ್ಲಿ ನೋಡಬಹುದು. ಈ ತಿಂಗಳ 23ನೇ ತಾರೀಕು ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ದಿನ ಆಗಿರುತ್ತೆ. ಯಾಕೆ ಇಂಪಾರ್ಟೆಂಟ್ ದಿನ ಆಗಿರುತ್ತೆ ಅಂತಂದ್ರೆ ಬಜೆಟ್ ನ ಕಾರಣಕ್ಕೆ. ಬಜೆಟ್ ಬಗ್ಗೆ ಎಲ್ಲರ ಕುತೂಹಲ ಇದ್ದೇ ಇತ್ತು, ಯಾವತ್ತು ಬರುತ್ತೆ ಅನ್ನೋದ್ರ ಬಗ್ಗೆ. ಈಗ ಫೈನಲ್ ಅನೌನ್ಸ್ಮೆಂಟ್ ಬಂದಿದೆ. ನೀವು ಇಲ್ಲಿ ನೋಡಬಹುದು. ಕಿರಣ್ ರಿಜಿಜು ಅವರು ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇವ್ರು ಯಾರು ಅಂತ ನಿಮಗೆ ಗೊತ್ತಿದೆ, ನೋಡಬಹುದು ನೀವು ಇಲ್ಲೇ. ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೈರ್ಸ್ ಅಂಡ್ ಮಿನಿಸ್ಟರ್ ಆಫ್ ಮೈನಾರಿಟಿ ಅಫೈರ್ಸ್ ಇವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನೋಡಬಹುದು. ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆನ್ ದ ರೆಕಮೆಂಡೇಶನ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಪ್ರೂವ್ಡ್ the proposal for summoning of both the houses of parliament for the budget session 2024 from 22nd July 2024 to 12th August 2024. ಅಂದ್ರೆ 22 ಜುಲೈ ಇಂದ 12ನೇ ತಾರೀಕು ಆಗಸ್ಟ್ ವರೆಗೂ ಬಜೆಟ್ ಸೆಷನ್ ಇರುತ್ತೆ. ಅದರಲ್ಲಿ ಯೂನಿಯನ್ ಬಜೆಟ್ ನೀವು ಇಲ್ಲಿ ನೋಡಬಹುದು. 2024-25 will be presented in Lok Sabha on 23rd July 2024. ಅಂದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಸರ್ಕಾರದ ಕಡೆಗಿಂದ ಬಂದಿದೆ. 23 ಜುಲೈ 2024ಕ್ಕೆ ಹೊಸ ಸರ್ಕಾರದ ಮೊದಲನೇ ಬಜೆಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕಾಯ್ತಿದ್ದಂತಹ ಸುದ್ದಿ. ಏನೆಲ್ಲ ಇರಬಹುದು, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಹೀಗೆ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. 23ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಏನೆಲ್ಲ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಹಾಗೆ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಇವೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎಸ್ಪೆಷಲಿ ಸರ್ಕಾರ ಬದಲಾಗಿದೆ. ಅಂದ್ರೆ ಬೇರೆ ಪಕ್ಷ ಬರದೇ ಇರಬಹುದು ಅಧಿಕಾರಕ್ಕೆ. ಆದ್ರೆ ಈ ಮುಂಚೆ ಸಿಂಗಲ್ ಪಾರ್ಟಿ ಮೆಜಾರಿಟಿ ಇತ್ತು. ಆದ್ರೆ ಈಗ ಸಿಂಗಲ್ ಪಾರ್ಟಿ ಮೆಜಾರಿಟಿಗಿಂತೂ ಸ್ವಲ್ಪ ಕಡಿಮೆ ಬಂದಿದೆ. ಹಾಗಾಗಿ ಕೊಯ್ಲೇಷನ್ ಗವರ್ನಮೆಂಟ್ ಅವರು ಕೂಡ ಸಾಕಷ್ಟು ಡಿಮಾಂಡ್ಸ್ ಅನ್ನ ಇಟ್ಟಿರ್ತಾರೆ, ಕೊಯ್ಲೇಷನ್ ಅಲ್ಲಿ ಇರೋರು ಕೂಡ. ಹಾಗಾಗಿ ಒಂಥರ ಈ ಬಜೆಟ್ ಅಗ್ಗದ ಮೇಲಿನ ನಡಿಗೆ ಇದ್ದ ಹಾಗೆ ಇರಬಹುದು ಅನ್ನೋ ಒಪಿನಿಯನ್ಸ್ ಜಾಸ್ತಿ ಇದೆ. ಜೊತೆಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ನ ಎಷ್ಟರ ಮಟ್ಟಿಗೆ ಈ ಸರ್ಕಾರ ತೀರಿಸುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮಾರ್ಕೆಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇಂದ್ರೂ ಅಟ್ಲೀಸ್ಟ್ 1-1.5 ಗಂಟೆಗಳ ಕಾಲ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಅನೌನ್ಸ್ಮೆಂಟ್ ಇರುತ್ತೆ. ಅರೌಂಡ್ 11 ಗಂಟೆ ಸುಮಾರಿಗೆ ಶುರುವಾಗುತ್ತೆ. 12:15, 12:30 ಅಥವಾ 1 ಗಂಟೆವರೆಗೂ ಕೂಡ ಇರುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನಾವು ಬಜೆಟ್ ದಿನ ಹಾಗೆ ನಂತರ ಯಾವೆಲ್ಲ ಸೆಕ್ಟರ್ ನ ಷೇರುಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು, ಇದು ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಯಾವ ಸೆಕ್ಟರ್ ನ ಯಾವ ಷೇರುಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದ್ಸಲ ರೀಕಾಲ್ ಮಾಡೋಣ. ಮತ್ತೊಮ್ಮೆ ಬಜೆಟ್ ದಿನ ನಾವು ಯಾವುಗಳನ್ನ ನೋಡ್ಬೇಕು ಅಂತ. ಸೊ ಮೊದಲನೇದ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ಗಳು. ರೋಡ್ ಇನ್ಫ್ರಾ ಆಗ್ಬೋದು, ಏರ್ಪೋರ್ಟ್ಸ್ ಆಗ್ಬೋದು, ಪೋರ್ಟ್ಸ್ ಆಗ್ಬೋದು, ರೈಲ್ವೇಸ್ ಆಗ್ಬೋದು, ಎನರ್ಜಿ ಆಗ್ಬೋದು, ಯುಟಿಲಿಟೀಸ್ ಆಗ್ಬೋದು. ಇವುಗಳ ಬಗ್ಗೆ ಯಾವ ರೀತಿಯ ಅನೌನ್ಸ್ಮೆಂಟ್ ಬರುತ್ತೆ, ಎಸ್ಪೆಷಲಿ ಇನ್ಫ್ರಾದಲ್ಲಿ ಈ ಹಿಂದಿನ ಪ್ಲಾನ್ ಗಳೇನಿತ್ತು ಅದೇ ಕಂಟಿನ್ಯೂ ಆಗುತ್ತೆ, ಕೆಪೆಕ್ಸ್ ಕಂಟಿನ್ಯೂ ಮಾಡ್ತಾರ. ಇದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ನಮ್ಮ ಮಾರ್ಕೆಟ್ಗೆ 23 ಜುಲೈಗೆ. ಬಜೆಟ್ ಅಲೋಕೇಶನ್ ಇವರು ಜಾಸ್ತಿ ಮಾಡದಿದ್ರು ಪರವಾಗಿಲ್ಲ, ಬಟ್ ಹಿಂದಿನ ಸ್ಟ್ಯಾನ್ಸ್ ಏನಿತ್ತು ಅದೇ ಕಂಟಿನ್ಯೂ ಆದ್ರೆ ಈ ಎಲ್ಲ ಸೆಕ್ಟರ್ಗೂ ಕೂಡ ಅದು ಪಾಸಿಟಿವ್ ಪಾಯಿಂಟ್ ಆಗಿ ಮುಂದುವರಿಯುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಈ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್ಪೆಷಲಿ ರೈಲ್ವೇಸ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ನಿನ್ನೆ ಕೂಡ ಒಂದು ನ್ಯೂಸ್ ಬಂದಿತ್ತು, ತುಂಬಾ ಒಳ್ಳೆ ರ್ಯಾಲಿ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಬಂದಿದೆ. ಹಾಗಾಗಿ ಇನ್ಫ್ರಾ ಅಂದ್ರೆ ರೈಲ್ವೆ ಇನ್ಫ್ರಾ ಕೂಡ ಅದರಲ್ಲೇ ಬರುತ್ತೆ. ರೈಲ್ವೆ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು. ಜೊತೆಗೆ ಬಜೆಟ್ ಅಲ್ಲಿ ಯಾವ ರೀತಿ ಔಟ್ಕಮ್ ಬರುತ್ತೆ ರೈಲ್ವೇಸ್ ಬಗ್ಗೆ, ಈ ಹಿಂದಿನ ಬಜೆಟ್ ಅಲೋಕೇಶನ್ ಏನಿತ್ತು ಅಷ್ಟೇ ಕಂಟಿನ್ಯೂ ಆಗುತ್ತಾ ಅಥವಾ ಅದಕ್ಕಿಂತ ಕಡಿಮೆ ಮಾಡ್ತಾರ, ಹೊಸ ಯೋಜನೆಗಳನ್ನ ಏನಾದ್ರೂ ಘೋಷಣೆ ಮಾಡ್ತಾರ, ಇವೆಲ್ಲನೂ ಕೂಡ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅವತ್ತು ಮಾರ್ಕೆಟ್ಗೆ. ಸೊ ಪಾಸಿಟಿವ್ ಅನೌನ್ಸ್ಮೆಂಟ್ ಏನಾದ್ರು ಬಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಅದಕ್ಕೆ ತುಂಬಾನೇ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಇನ್ ಕೇಸ್ ನೆಗೆಟಿವ್ ಅಪ್ಡೇಟ್ಸ್ ಬಂದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಅನ್ನ ಕೊಡುತ್ತೆ. ಸೊ ರೈಲ್ವೆ ಷೇರುಗಳು ಫೋಕಸ್ ಅಲ್ಲಿ ಇರ್ತವೆ. ನಂತರ ಡಿಫೆನ್ಸ್ ಬಗ್ಗೆ ಕೂಡ ನಾವೀಗಾಗಲೇ ಸಾಕಷ್ಟು ನೋಡಿದೀವಿ. ಸಾಕಷ್ಟು ಸ್ಟಾಕ್ ಗಳಿದಾವೆ, ಒಳ್ಳೊಳ್ಳೆ ಸ್ಟಾಕ್ ಗಳಿದಾವೆ. ತುಂಬಾ ಜನ ಡಿಫೆನ್ಸ್ ನ ಒಳ್ಳೆ ಷೇರುಗಳನ್ನ ಕವರ್ ಮಾಡಿ ಅಂತ ಕೇಳ್ತಿದ್ದೆ. ಮೊನ್ನೆ ತಾನೇ ಕವರ್ ಮಾಡಿದೀನಿ. ಒಂದ್ಸಲ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ 23ಕ್ಕೆ ಡಿಫೆನ್ಸ್ ನ ಎಲ್ಲ ಷೇರುಗಳು ಫೋಕಸ್ ಅಲ್ಲಿ ಇರುತ್ತೆ. ಬಹುಶಃ ನನ್ನ ಅನಿಸಿಕೆ ಏನಂದ್ರೆ ಡಿಫೆನ್ಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನ ಅವರು ಮಾಡಲ್ಲ ಅಂದ್ಕೊಳ್ತೀನಿ. ಬೇರೆ ಕಡೆ ಮಾಡಿದ್ರು ಕೂಡ ಡಿಫೆನ್ಸ್ ಅಲ್ಲಿ ಅಂತ ಮೇಜರ್ ಚೇಂಜಸ್ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಇದು ನನ್ನ ಪರ್ಸನಲ್ ಒಪಿನಿಯನ್. ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ನಮಗೆ ನೋಡ್ಲಿಕ್ಕೆ ಸಿಗೋದು 23 ಜುಲೈಗೆ. ಇನ್ಫ್ರಾ ಅಥವಾ ರೈಲ್ವೇಸ್ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿದ್ರು ಸಹ ಇಲ್ಲಿ ಅಂತ ಮೇಜರ್ ಬದಲಾವಣೆಗಳನ್ನ ಮಾಡುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಅಂತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ.
ಬಟ್ ನೋಡೋಣ. ನೀವು 23ನೇ ತಾರೀಕು ಡಿಫೆನ್ಸ್ ಸೆಕ್ಟರ್ ನ ಎಲ್ಲ ಷೇರುಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಡಬಹುದು. ಯಾವ ರೀತಿಯ ನ್ಯೂಸ್ ಗಳು ಬರುತ್ತೆ ಅದರ ಮೇಲೆ ಇವುಗಳ ರಿಯಾಕ್ಷನ್ ಕೂಡ ಡಿಪೆಂಡ್ ಆಗಿರುತ್ತೆ. ನಂತರ ಬರೋದಾದ್ರೆ ಎನರ್ಜಿ ಪವರ್ ಸೆಕ್ಟರ್, ಅದು ರಿನ್ಯೂವಬಲ್ ಎನರ್ಜಿ ಆಗ್ಬೋದು, ಥರ್ಮಲ್ ಪವರ್ ಆಗ್ಬೋದು, ಹೈಡ್ರೋ ಪವರ್ ಆಗ್ಬೋದು, ಅಥವಾ ಬೇರೆ ಯಾವುದೇ ಆಗ್ಬೋದು, ಫಾರ್ ಎಕ್ಸಾಂಪಲ್ ವಿಂಡ್ ಆಗ್ಬೋದು. ಈ ಎಲ್ಲದರ ಬಗ್ಗೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಬಜೆಟ್ ಅಲ್ಲಿ, ಅದ್ರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಈ ಸ್ಟಾಕ್ ಗಳನ್ನು ಕೂಡ ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅವತ್ತು ಅಬ್ಸರ್ವ್ ಮಾಡಬೇಕಾಗುತ್ತೆ. ಜೊತೆಗೆ ಇವುಗಳ ಬಗ್ಗೆ ಏನ್ ಅನೌನ್ಸ್ಮೆಂಟ್ ಬಂತು ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಸೊ ಅದಕ್ಕೆ ತಕ್ಕಂತೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ಈ ಅನೌನ್ಸ್ಮೆಂಟ್ ಬರೋದ್ರಿಂದ ಪ್ರತಿ ಕ್ಷಣನೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ಹಾಗೆ ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಎನರ್ಜಿ ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡಬಹುದು. ನಂತರ PSU ಸ್ಟಾಕ್ಸ್, ಸೊ ಡಿಫೆನ್ಸ್ ಅಲ್ಲಿ PSU ಇದೆ, ರೈಲ್ವೇಸ್ ಅಲ್ಲಿ PSU ಇದೆ, ಬ್ಯಾಂಕ್ಸ್ ಅಲ್ಲಿ PSU ಇದೆ, ಎನರ್ಜಿನಲ್ಲಿ PSU ಇದೆ. ಸೊ ಎಲ್ಲ PSU ಸ್ಟಾಕ್ ಗಳು ಅವತ್ತು ಫೋಕಸ್ ಅಲ್ಲಿ ಇರುತ್ತೆ. ಇವುಗಳನ್ನಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಯಾಕೆಂತಂದ್ರೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಸೆಕ್ಟರ್ ಅಂತಂದ್ರೆ ಅದು PSU ಸೆಕ್ಟರ್. ಲಾಸ್ಟ್ 1.5-2 ವರ್ಷದಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್ ಗಳು ಅಂತಂದ್ರೆ ಅದು ಸರ್ಕಾರಿ ಕಂಪನಿಗಳು. ಹಾಗಾಗಿ ಎಲ್ಲ PSU ಸ್ಟಾಕ್ ಗಳನ್ನ ನಾವು ಅವತ್ತು ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ. ಜೊತೆಗೆ ಬಜೆಟ್ ಅಲ್ಲಿ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಈ ಸ್ಟಾಕ್ ಗಳ ಮೇಲೆ. ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ PSU ಸ್ಟಾಕ್ ಗಳಲ್ಲಿ 23ನೇ ತಾರೀಕು. ಅನಂತರ FMCG ಸ್ಟಾಕ್ಸ್, ಈಗಾಗಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಅನ್ನ ನಾವು ನೋಡ್ತಾ ಇದ್ವಿ. ಮಿಡ್ಲ್ ಕ್ಲಾಸ್ ಗೆ ಬೆನಿಫಿಟ್ ಅನ್ನ ಕೊಡಬಹುದು ಅಂತ, ಟ್ಯಾಕ್ಸ್ ಬೆನಿಫಿಟ್ ಕೊಡಬಹುದು, ಹೀಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಇದೆ. ಒಬ್ರು 12 ಲಕ್ಷ ಮಾಡಿ ಅಂತಾರೆ, ಒಬ್ರು 20 ಲಕ್ಷ ಮಾಡಿ ಅಂತಾರೆ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ. ಅಪ್ ಟು 20 ಲಕ್ಷ ಇನ್ಕಮ್ ಇರೋರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡಿ, ಅಥವಾ ಅಪ್ ಟು 12 ಲಕ್ಷ ಇನ್ಕಮ್ ಇರೋರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡಿ. ಈ ರೀತಿ ಸಾಕಷ್ಟು ಬೇಡಿಕೆಗಳಿದೆ. ಅದ ಎಷ್ಟರ ಮಟ್ಟಿಗೆ ಇವರು ಫುಲ್ಫಿಲ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಬೇಡಿಕೆಗಳಂತೂ ಇದೆ. ಬಹುಶಃ ಇಲ್ಲಿ ಕೆಲವೊಂದು ಚೇಂಜಸ್ ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಈ ರೀತಿ ಚೇಂಜಸ್ ಬಂದ್ರೆ ಕನ್ಸ್ಯೂಮರ್ ಸ್ಟೇಪಲ್ ಕಂಪನಿಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗೆ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ FMCG ಸೆಕ್ಟರ್ ಹಾಗೆ ಕನ್ಸ್ಯೂಮರ್ ಸ್ಟೇಪಲ್, ಅಂದ್ರೆ ಕನ್ಸ್ಯೂಮರ್ ಸ್ಟೇಪಲ್ ಬರೋದು FMCG ನಲ್ಲಿ, ಹಾಗೆ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಸ್ಟಾಕ್ ಗಳನ್ನು ಕೂಡ ನಾವು ಅವತ್ತು ಫೋಕಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಮಿಡ್ಲ್ ಕ್ಲಾಸ್ ಗೆ ಏನಾದ್ರೂ ಈ ರೀತಿಯ ಅನೌನ್ಸ್ಮೆಂಟ್ ಗಳು ಬಂದ್ರೆ ಆಗ ಬಿಗ್ ಚೇಂಜಸ್ ಆಗುವಂತ ಸಾಧ್ಯತೆಗಳಿರುತ್ತೆ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅಲ್ಲಿ. ಇನ್ ಕೇಸ್ ಏನು ಅನೌನ್ಸ್ಮೆಂಟ್ ಬಂದೇ ಇಲ್ಲ ಅಂತ ಇಟ್ಕೊಳ್ಳಿ, ಇವುಗಳ ಬಗ್ಗೆ ಏನು ಚೇಂಜಸ್ ಮಾಡಲೇ ಇಲ್ಲ ಅಂದ್ರೆ ಖಂಡಿತ ಈ ಸ್ಟಾಕ್ ಗಳು ನೆಗೆಟಿವ್ ರೆಸ್ಪಾನ್ಸ್ ಅನ್ನ ಮಾಡ್ತವೆ. ಯಾಕೆಂತಂದ್ರೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಮೇಲೆ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಹಾಗೂ ಕನ್ಸ್ಯೂಮರ್ ಗೂಡ್ಸ್ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ನ ಮೇಲೆ. ಹಾಗಾಗಿ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗ್ಲಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಜೆಟ್ ಅನೌನ್ಸ್ಮೆಂಟ್ ಮೇಲೆ ನಮ್ಮ ಗಮನ ಇರಬೇಕಾಗುತ್ತೆ 23ನೇ ತಾರೀಕು. ಯಾವೆಲ್ಲ ರೀತಿಯ ಬೆನಿಫಿಟ್ಸ್ ಅನ್ನ ಎಸ್ಪೆಷಲಿ ರೂರಲ್ ಕನ್ಸಂಪ್ಷನ್ ಜಾಸ್ತಿ ಆಗೋ ರೀತಿಯಲ್ಲಿ ಡಿಸಿಷನ್ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡೋಣ, ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಹಾಗೂ FMCG ಶೇರುಗಳನ್ನ ಅವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನಂತರ ಇವಿ ಸೆಕ್ಟರ್ ನ ಬಗ್ಗೆ ಏನೆಲ್ಲ ಅನೌನ್ಸ್ಮೆಂಟ್ ಗಳು ಬರ್ತವೆ ಅದರ ಮೇಲೆ ಕೂಡ ನಮ್ಮ ಗಮನ ಇಡಬೇಕಾಗುತ್ತೆ. ಏನಾದ್ರು ಚೇಂಜಸ್ ಮಾಡ್ತಾರ ಪಾಲಿಸೀಸ್ ಅಲ್ಲಿ, ಅಥವಾ PLI ಸ್ಕೀಮ್ ಏನಾದ್ರು ಅನೌನ್ಸ್ ಮಾಡ್ತಾರ, ಈ ರೀತಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಈ ಸೆಕ್ಟರ್ ನ ಮೇಲೂ ಇರುತ್ತೆ. ಹಾಗಾಗಿ EV ಸೆಕ್ಟರ್ ನ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ನಂತರ ಎಲೆಕ್ಟ್ರಾನಿಕ್ಸ್, ಈಗಾಗಲೇ ನಾವು ನಿನ್ನೆ ಒಂದು ನ್ಯೂಸ್ ಅನ್ನ ನೋಡಿದ್ವಿ. ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡೋ ನಿಟ್ಟಿನಲ್ಲಿ PLI ಸ್ಕೀಮ್ ಅನ್ನ ಅನೌನ್ಸ್ ಮಾಡಬಹುದು ಅನ್ನೋಂತ ನ್ಯೂಸ್ ಅನ್ನ ನೋಡಿದ್ವಿ. ಹಾಗಾಗಿ ಇದ್ರ ಮೇಲೂ ಕೂಡ ಕಾನ್ಸಂಟ್ರೇಷನ್ ಇಡಬೇಕಾಗುತ್ತೆ, ಯಾವ ರೀತಿಯ ಅಪ್ಡೇಟ್ ಗಳು ಬಜೆಟ್ ಅಲ್ಲಿ ಬರುತ್ತವೆ ಅಂತ. ಇನ್ನು ಇದೇ ರೀತಿಯಲ್ಲಿ ಸಾಕಷ್ಟು ಇದಾವೆ. ನೋಡ್ತಾ ಹೋದ್ರೆ ಇದು ನೆವರ್ ಎಂಡಿಂಗ್ ಲಿಸ್ಟ್ ಆಗುತ್ತೆ, ಹೋಗ್ತಾನೆ ಇರುತ್ತೆ ಲಿಸ್ಟ್. ಈ ಸೆಕ್ಟರ್ ಅಲ್ಲಿ ಅದ್ ಬರ್ಬೋದು, ಆ ಸೆಕ್ಟರ್ ಅಲ್ಲಿ ಇದು ಬರ್ಬೋದು. ಈ ರೀತಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದ್ದೇ ಇದೆ. ಇದನ್ನ ಎಷ್ಟರ ಮಟ್ಟಿಗೆ ಫುಲ್ಫಿಲ್ ಮಾಡ್ತಾರೋ ಖಂಡಿತ ಗೊತ್ತಿಲ್ಲ, ಬಟ್ ಹೋಪ್ ಇಟ್ಕೊಳ್ಳೋಣ ಸಾಧ್ಯವಾದಷ್ಟನ್ನ ಮಾಡ್ತಾರೆ ಅಂತ. ಎಸ್ಪೆಷಲಿ ಈಗ ಕೊಯ್ಲೇಷನ್ ಗವರ್ನಮೆಂಟ್ ಇರೋದ್ರಿಂದ, ಜೊತೆಗೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸರ್ಕಾರ ಸ್ವಲ್ಪ ಒಡೆತನು ತಿಂದಿರೋದ್ರಿಂದ ಮಧ್ಯಮ ವರ್ಗಕ್ಕೆ ಏನಾದ್ರೂ ಬೆನಿಫಿಟ್ಸ್ ಕೊಡಬಹುದು ಅನ್ನೋಂತ ಹೋಪ್ಸ್ ಜಾಸ್ತಿ ಇದೆ. ಆ ಹೋಪ್ಸ್ ಆಗೇ ಇರುತ್ತಾ ಅಥವಾ ರಿಯಾಲಿಟಿ ಆಗಿ ಕನ್ವರ್ಟ್ ಆಗುತ್ತಾ ಅನ್ನೋದನ್ನ ನಾವು 23ನೇ ತಾರೀಕು ನೋಡ್ಲಿಕ್ಕೆ ಸಿಗತ್ತೆ. ಹಾಗೆ ಇಲ್ಲೂ ಕೂಡ ನೋಡಬಹುದು, ಡ್ರಗ್ ಮೇಕರ್ಸ್ ಈಗಾಗಲೇ ಕೆಲವೊಂದು ಟ್ಯಾಕ್ಸ್ ರಿಲೀಫ್ ಅನ್ನ ಕೇಳಿದ್ದಾರೆ. ಹಾಗೆ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಬಗ್ಗೆ ನೋಡಬಹುದು. ಹಾಗೆ ಸೇವಿಂಗ್ಸ್ ಬಗ್ಗೆ ಕೆಲವೊಂದು ಎಕ್ಸಂಪ್ಷನ್ ಕೊಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಬರ್ತಿದೆ. ಅದನ್ನ ಒಂದ್ಸಲ ನೀವು ಇಲ್ಲಿ ನೋಡಬಹುದು. ಅಪ್ ಟು 25,000 ಇಂಟ್ರೆಸ್ಟ್ ಏನಿರುತ್ತೆ, ಸೇವಿಂಗ್ಸ್ ಅಕೌಂಟ್ ಇಂಟ್ರೆಸ್ಟ್, ಅದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್. ಈ ರೀತಿ ನೆವರ್ ಎಂಡಿಂಗ್ ಲಿಸ್ಟ್ ಹೋಗ್ತಾನೆ ಇರುತ್ತೆ. ಹಾಗಾಗಿ ನಮ್ಮ ಟಾರ್ಗೆಟ್ ಏನು, ಅವತ್ತೇನು ಈ 7-8 ಸೆಕ್ಟರ್ ನಾನು ಕವರ್ ಮಾಡಿದೆ, ಆ ಸೆಕ್ಟರ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ನೀವು ಎಲ್ಲ ಸೆಕ್ಟರ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕಾಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಸೆಕ್ಟರ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ನೀವು ರೈಲ್ವೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು, ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು, ಆ 2 ಸೆಕ್ಟರ್ಗೆ ಏನೆಲ್ಲ ಅಪ್ಡೇಟ್ ಗಳು ಬರುತ್ತೆ ಅವುಗಳನ್ನಾದ್ರೂ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಆಗ ನಿಮ್ಗೆ ಆ ಸೆಕ್ಟರ್ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಓವರ್ ಆಲ್ ಹೇಳ್ಬೇಕಂದ್ರೆ 23 ಜುಲೈ 2024 ಮಂಗಳವಾರ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಡೇ.
ಅವತ್ ನಮ್ಮೆರಡು ಕಣ್ಣುಗಳನ್ನ ಅಗಲಿಸಿಕೊಂಡು ಕಿವಿಗಳನ್ನ ಓಪನ್ ಇಟ್ಕೊಂಡು ಬಜೆಟ್ ನೋಡ್ಬೇಕಾಗುತ್ತೆ, ಕೇಳಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೋಡೋಣ, ಓಪ್ ಇಟ್ಕೊಳ್ಳೋಣ, ಎಲ್ಲ ಒಳ್ಳೆ ಅನೌನ್ಸ್ಮೆಂಟ್ ಗಳು ಬರ್ಲಿ, ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡ್ಲಿ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.